ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ನಡುವೆ ಬೆಣ್ಣೆನಗರಿಯಿಂದ ನೂರಾರು ಮಂದಿ ಅಭಿಮಾನಿಗಳು ಕೂಡ ಅಭಿಮಾನೋತ್ಸವಕ್ಕೆ ಜಮಾಯಿಸಿದ್ದಾರೆ. ಈ ಕುರಿತು ದಾವಣಗೆರೆ ಯೂತ್ ಐಕಾನ್ ಅಜಯ್ ಕುಮಾರ್ರನ್ನ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಿಜೆಪಿಯ ಭೀಷ್ಮ BS ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಯಡಿಯೂರಪ್ಪನವರ ಅಭಿಮಾನಿಗಳು ಈಗಾಗಲೇ ಚಿತ್ರದುರ್ಗದತ್ತ ಆಗಮಿಸುತ್ತಿದ್ದಾರೆ. ಈಗಾಗಲೇ ದಾವಣಗೆರೆಯ ಪ್ರಭಾವಿ ಬಿಜೆಪಿ ಮುಖಂಡರಾದಂತಹ ಅಜಯ್ ಕುಮಾರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗಾಗಲೇ BSY ಅವರ ಅಭಿಮಾನೋತ್ಸವಕ್ಕೆ ಒಂದು ದಿನದ ಮುಂಚೆ ಆಗಮಿಸಿದ್ರಿ. ಈಗಾಗಲೇ ವಾರದಿಂದಲೂ ಕೂಡ ನಿರಂತರವಾಗಿ ಬರ್ತಾ ಇದ್ರಿ. ಏನ್ ಅನ್ನಿಸ್ತಾ ಇದೆ ಸರ್? ನಾವು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಇದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕಾರಣಗಳು ಸಾವಿರಾರಿದೆ. ಈ ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರೈತ ನಾಯಕ BS ಯಡಿಯೂರಪ್ಪನವರು. ಅವರು ಶಿಕಾರಿಪುರದಲ್ಲಿ ಒಂದು ಸಣ್ಣ ಹೋರಾಟದಿಂದ ಆರಂಭ ಮಾಡಿ ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಅವರ ಅಭಿಮಾನೋತ್ಸವ ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಕಣ್ಣು ತುಂಬ ಬರ್ತಾ ಇದೆ ನಮಗೆ. ನಾನು ಹುಟ್ಟಿ ಬೆಳೆದಾಗಿನಿಂದನು ಇಂಥ ಒಂದು ಅಭೂತಪೂರ್ವವಾದಂಥ ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಅಷ್ಟೊಂದು ವಿಶೇಷವಾಗಿ ಈ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮದ ಒಂದು ಈ ಔಚಿತ್ಯವನ್ನ ನಾವೇನು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ನಾನು ಪ್ರಶಂಸೆ ವ್ಯಕ್ತಪಡಿಸ್ತೀನಿ. ಏನು ಈ ನಗರ ಸೌಂದರ್ಯೀಕರಣ, ಈ ಒಂದು ವೇದಿಕೆ ಸೌಂದರ್ಯೀಕರಣವನ್ನ ಮಾಡಿರ್ತಕ್ಕಂಥವರಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. BS ಯಡಿಯೂರಪ್ಪನವರು ಬೆಳೆದು ಬಂದಿರತಕ್ಕಂಥದ್ದು, ಅವರು ಕೊಟ್ಟಿರ್ತಕ್ಕಂಥ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಸಾವಿರಾರು ಕೊಡುಗೆಗಳು ಇವತ್ತು ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿರ್ತಕ್ಕಂಥದ್ದು. ಅವರು ಯಾವತ್ತೂ ಕೂಡ ಅಧಿಕಾರವನ್ನ ಆಸೆ ಪಟ್ಟಿರ್ತಕ್ಕಂಥವ್ರಲ್ಲ. ಅಧಿಕಾರ ಇವತ್ತು ಯಾರನ್ನಾದ್ರೂ ಹುಡ್ಕೊಂಡು ಬಂದು ಇವತ್ತು ಮುಖ್ಯಮಂತ್ರಿ ಮಾಡಿದೆ ಅಂತಂದ್ರೆ ಅವರು BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಸರ್, ಯಡಿಯೂರಪ್ಪನವರ ಅಂಬಾಸಿಡರ್ ಕಾರ್ ಅನ್ನ ತಂದು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆ ಕಾರು ಮಾದರಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೇವೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ನಾನು ಕೂಡ ಆ ಒಂದು ಕ್ಷಣಗಣನೆಗೆ ಕಾಯ್ತಾ ಇದ್ದೀನಿ. ಅವರು ಓಡಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಹೆಸರೇ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರ ಒಂದು ಸೈಕಲ್ ಅನ್ನ ಏರಿ, ಆ ಕಾರನ್ನ ಏರಿ, ಒಂದು ಹಳ್ಳಿ ಪಟ್ಟಣ ನಗರಗಳನ್ನ ಬಿಡದೇನೆ ಈ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಇಡೀ ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಎತ್ತಿ ಹಿಡಿದಿರ್ತಕ್ಕಂಥವ್ರು ನಾಯಕರವರು. ನಾವೇನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಭಗವಂತನನ್ನ ಆರಾಧಿಸ್ತೀವಿ, ಪೂಜಿಸ್ತೀವಲ್ಲ, ನಾವೆಲ್ಲರೂ ಸಹಿತ ಇವತ್ತು ಯಡಿಯೂರಪ್ಪನವರು ಕಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ನಾವು ಇವತ್ತು ಬೆಳೀತಾ ಇರತಕ್ಕಂಥವ್ರು. ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ, ಆ ಯಡಿಯೂರಪ್ಪನವರಿಗೆ ಕೇವಲ 100 ವರ್ಷ ಅಲ್ಲ, ಇದು ಉತ್ಪ್ರೇಕ್ಷೆ ಅನ್ಬೋದು. ಇಂಥ ನಾಯಕರು 1000 ವರ್ಷ ಬದುಕಬೇಕು. ರೈತರಿಗೋಸ್ಕರ ಬದುಕಿರ್ತಕ್ಕಂಥವ್ರು, ಬಡ ಮಹಿಳೆಯರಿಗೋಸ್ಕರ ಬದುಕಿರ್ತಕ್ಕಂಥವ್ರು, ಇವತ್ತು ಶಾಲೆಗೆ ಹೋಗ್ಲಿಕ್ಕೆ ವಾಹನದ ತೊಂದರೆ ಇದ್ದಂಥವ್ರನ್ನ ಗುರುತಿಸಿ ಸೈಕಲ್ ಅನ್ನ ಕೊಟ್ಟಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ರೈತರ ಪರವಾಗಿ ಕೃಷಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥ ಏಕೈಕ ನಾಯಕ, ನಮ್ಮ ಹೆಮ್ಮೆಯ ನಾಯಕ BS ಯಡಿಯೂರಪ್ಪ ಅಂತ ಹೇಳಲಿಕ್ಕೆ ನಮಗೆ ನಿಜವಾಗ್ಲೂ ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆನೇ ಹೆಮ್ಮೆ ಪಡುತ್ತೆ. ಕೊನೆಯದಾಗಿ ಈ ಉತ್ಸವಕ್ಕೆ ನಿಮ್ಮ ದಾವಣಗೆರೆ ಜಿಲ್ಲೆಯಿಂದ ಎಷ್ಟು ಸಾವಿರ ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ? 1 ಲಕ್ಷ ಜನ ಬರ್ತೀವಿ ಸರ್. ನಾವು ವಾಲಂಟಿಯರ್ ಆಗಿ ಬರ್ತೀವಿ. 1 ಲಕ್ಷ ಜನ ನಾವು ದಾವಣಗೆರೆ ಜಿಲ್ಲೆಯಿಂದ ಬರ್ತೀವಿ. ಏನು ಸಮೀಪದಲ್ಲಿ ಇರ್ತಕ್ಕಂಥದ್ದು ಇಡೀ ಏನು ಈ ಚಿತ್ರದುರ್ಗ ಮದಕರಿ ನಾಯಕರು ಆಳಿರ್ತಕ್ಕಂಥ, ಒಣಕೆ ಓಬವ್ವ ಆಳಿರ್ತಕ್ಕಂಥ ನಗರ ಏನಿದೆಯಲ್ಲ, ನಮ್ಮ ದಾವಣಗೆರೆಗೆ ಸಮೀಪ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ನಮ್ಮ ದಾವಣಗೆರೆಗೇನು ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ಮತ್ತು ಅವ್ರ ಋಣ ತೀರಿಸ್ಬೇಕಲ್ವಾ ನಾವು? ದಾವಣಗೆರೆ ಜನತೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯನ್ನ
ಬಹಳ ದೊಡ್ಡ ಮಟ್ಟದಲ್ಲಿ ಕಟ್ಟಿರ್ತಕ್ಕಂಥವ್ರು, ಸಾವಿರಾರು ಕೋಟಿ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಭದ್ರಾ ಜಲಾಶಯ ಸರೀಸಾಗಿ ಹರಿದೋಗ್ಲಿ ಅಂತೇಳಿ ಸುಮಾರು 900,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನರೇಂದ್ರ ಮೋದಿಜಿ ಅವ್ರ ಜೊತೆಲಿ ಮಾತಾಡಿ ನಮ್ಮ ದಾವಣಗೆರೆ ನಗರಕ್ಕೆ ಸ್ಮಾರ್ಟ್ ಸಿಟಿಯನ್ನ ಕೊಟ್ಟಿರ್ತಕ್ಕಂಥವ್ರು, ಜಲಸಿರಿ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮನ ಒಂದು ಋಣವನ್ನ ತೀರಿಸೋದಕ್ಕೆ, ಅವರಿಗೆ ಅಭಿಮಾನವನ್ನ ತೋರ್ಪಡಿಸ್ಲಿಕ್ಕೆ ಆ ಒಂದು ಅಭಿಮಾನೋತ್ಸವಕ್ಕೆ ನಾವೆಲ್ಲ ಅಷ್ಟೊಂದು ಜನ ಬರ್ತಾ ಇದ್ದೀವಿ. ಇದು ಕಡಿಮೆ ಆಯಿತು ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ದಾವಣಗೆರೆಯಲ್ಲಿ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಇರ್ತಕ್ಕಂಥದ್ದು. ನಾವು ಸುಮಾರು 10-15% ಹೆಚ್ಚಿಗೆ ಜನ ನಾವು ಬರಬೇಕಾಗಿತ್ತು. ಆದರೂ ಕೆಲವೊಂದು ಬಿಸಿಲಿನ ಒತ್ತಡ, ವಾಹನದ ತೊಂದರೆ, ಇನ್ನೂ ಹಲವಾರು ಕಾರಣಗಳಿಂದ 1 ಲಕ್ಷಕ್ಕಿಂತ ಹೆಚ್ಚು ಜನ ನಾವು ಬರ್ತಾ ಇದ್ದೇವೆ. ಈಗಾಗಲೇ ದಾವಣಗೆರೆ ಜಿಲ್ಲೆಗೆ ಯಡಿಯೂರಪ್ಪನವರ ಪಾತ್ರ ನಿಜಕ್ಕೂ ಕೂಡ ದೊಡ್ಡದು. ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ದಾವಣಗೆರೆ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇಂಥವರ ಉತ್ಸವವನ್ನ ಯಶಸ್ವಿಯಾಗಿ ಗೊಳಿಸ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ದಾವಣಗೆರೆಯ ಪ್ರಭಾವಿ ಮುಖಂಡರಾದಂತಹ ಅಜಯ್ ಕುಮಾರ್ ಹೇಳಿದ್ದಾರೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.